ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಧರ್ಮರತರಾದವರು ಯಾವಾಗಲೂ ಸದ್ಗತಿಯನ್ನೇ ಪಡೆಯುತ್ತಾರೆ. ಅನೇಕ ಜನ್ಮಗಳನ್ನ ಪಡೆದು ನೊಂದು ಸೊರಗಿ ಹೋಗಿರುವವರನ್ನು ಸುಸಂಸ್ಕೃತರನ್ನಾಗಿಸಿ ದಡ ಸೇರುವಂತೆ ಮಾಡುವುದೇ ಧರ್ಮ. ಧಾರಣಾತ್ ಧರ್ಮ ಉಚ್ಯತೆ ಎನ್ನುವಂತೆಯೇ ತನ್ನ ಮಡಿಲಲ್ಲಿ ಬಿದ್ದವರೆಲ್ಲರನ್ನೂ ಕೂಡ ರಕ್ಷಿಸಿ ಸಲಹಿ ಸಂರಕ್ಷಣೆ ಮಾಡುವುದರಿಂದಲೇ ಅದಕ್ಕೆ ಧರ್ಮ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಧಾರ್ಮಿಕತೆಯ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇರುವಂತಹ ವೇದಾಂತಿಗಳಾದ ಡಾ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಆದಿತ್ಯ ಹೃದಯದಲ್ಲಿ ನಾವು ಸಮುದ್ಯಂತಂ ಎನ್ನುವುದರ ಅರ್ಥವನ್ನ ಅರ್ಥಕೊಂಡ್ವಿ. ಬೆಳೆದಿರುವಂತಹ ಸೂರ್ಯ ಎನ್ನುವಂಥದ್ದು ಇದರ ಅರ್ಥ. ಹಾಗೆಯೇ ದೇವಾಸುರರಿಂದ ನಮಸ್ಕೃತನಾಗಿರುವಂತಹ ಸೂರ್ಯನು ಮುಂಜಾನೆ ಹೊರಟಾಗ ಆತನ ಜೊತೆಗೆ 84 ವಿಧವಾದ ದೇವತೆಗಳು, ಋಷಿ, ಅಪ್ಸರೆಯರು, ಕಿನ್ನರರು ಇತ್ಯಾದಿ ದೇವಗಣಗಳು ಹೊರಡುತ್ತದೆ ಎನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಅರಿತುಕೊಂಡ್ವಿ. ಹಾಗೆಯೇ ಪೂಜಯಸ್ವ ವಿಭಸ್ವಂತಂ ಎಂಬುದರ ಅರ್ಥವನ್ನ ನಾವೀಗ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಬೇಕಾಗಿದೆ. ಅದರ ಅರ್ಥ ಏನು ಅಂತ ತಾವೀಗ ತಿಳಿಸಿಕೊಡ್ಬೇಕು ಗುರುಗಳೇ. ಆದಿತ್ಯ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬಹಳ ಕುತೂಹಲ ಬೇಕು, ಆಸಕ್ತಿ ಇರಬೇಕು, ಅಧ್ಯಯನಶೀಲ ಪ್ರವೃತ್ತಿ ಇರಬೇಕು, ಸಾಕಷ್ಟು ಕಾಲ ಇರಬೇಕು. ಒಂದೊಂದು ಪದವೂ ತನ್ನ ಅರ್ಥ ವೈಭವವನ್ನು ಬಿಡಿಸುತ್ತೆ ಆದಿತ್ಯ ಹೃದಯದಲ್ಲಿ. ಇನ್ನೊಮ್ಮೆ ಹೇಳಿದ್ದೆ ಅಂತ ಕಾಣುತ್ತೆ. ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು ವೇದದಲ್ಲಿ ಇರತಕ್ಕಂತಹ ಆದಿತ್ಯ ಶಕ್ತಿಯನ್ನೆಲ್ಲ ಸೂತ್ರ ರೂಪವಾಗಿ ಈ ಆದಿತ್ಯ ಹೃದಯದಲ್ಲಿ ಅಡಕ ಮಾಡಿಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಒಂದೊಂದು ಪದ ಅದು, ಆದರೆ ಆ ಒಂದೊಂದು ಪದದ ಒಳಗೂ ವಿಸ್ತಾರವಾದ ಅರ್ಥ. ಈಗ ನಾವು ನೋಡ್ಕೊಂಡು ಬಂದಿದ್ದೇವೆ. ಈಗ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಪೀಠಿಕಾ ಶ್ಲೋಕಗಳ ಕೊನೆಯ ಶ್ಲೋಕದ ಕೊನೆಯ ಅರ್ಥ ಇದು. ಪೂಜಯಸ್ವ ವಿವಸ್ವಂತಂ. ಈ ವಿವಸ್ವಂತಂ ಶ್ರೀರಾಮ ಮಹಾಬಾಹೋ ವತ್ಸ, ನೀನು ಸೂರ್ಯನನ್ನ ಏನಾಗಿ ನೋಡಬೇಕಾಗಿದೆ? ವಿವಸ್ವಂತಂ ಸ್ವಂತ ಅನ್ನೋದನ್ನ ಚರ್ಚೆ ಮಾಡಿದಾಗ ಮಾತಾಡ್ತೀನಿ. ವಿವಸ್ವಂತಂ, ವಿವಸ್ವಂತನನ್ನು ಪೂಜೆ ಮಾಡಬೇಕು. ಅಂದರೆ ಪೂಜೆ ಮಾಡೋದು ಅದಕ್ಕೇನೀಗ ಅಷ್ಟು ಸುಲಭ ಅಲ್ಲ ಪೂಜೆ ಮಾಡುವುದು ಅನ್ನುವುದು. ಉದಾಹರಣೆಗೆ ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪೂಜೆ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಸಸ್ಯ ಯಾವುದು? ದೂರ್ವೆ. ಗರಿಕೆಯೇ ಆಗಬೇಕು, ಎರಡನೇ ಮಾತೇ ಇಲ್ಲ. ಕಮಲದ ಹೂ ಕೊಡೋಕ್ಕಾಗಲ್ಲ ಅಲ್ಲಿ, ಆ ದೂರ್ವೆನೇ ಆಗಬೇಕು. ಅದಕ್ಕೆ ನೈವೇದ್ಯ ಅಂತ ಮಾಡಿದ್ರೆ ಯಾವ್ದು ಕೊಡಬೇಕು? ಕಡುಬು, ಮೋದಕವೇ ಕೊಡಬೇಕು. ಕಡುಬೆ ಸಂತಕೋಚ ಕೊಡಬೇಕಾದಿಲ್ಲ, ಅದೇ ಕೊಡಬೇಕು. ಗೌರಮ್ಮ ಪಾಯಸ, ಹೋಳಿಗೆ ಕೊಡಬೇಕು ಗೌರಮ್ಮನಿಗೆ. ಹನುಮಂತ ಅಂತಿದ್ದ ಹಾಗೇನೆ ಬಾಳೆಹಣ್ಣು ಕೊಡಬೇಕು ಹನುಮಂತನಿಗೆ. ಶ್ರೀರಾಮರು ಅಂತಿದ್ದ ಹಾಗೆ ಕೊಡಬೇಕು. ಅದಕ್ಕೆ ಸತ್ಯನಾರಾಯಣ ವ್ರತ ಅಂತಿದ್ದ ಹಾಗೆ ಸತ್ಯನಾರಾಯಣ ಪ್ರಸಾದವೇ ಕೊಡಬೇಕು. ಅಂದರೆ ಪೂಜೆಯ ಮೂಲ ನಿರೀಕ್ಷಣೆ ಬರಬೇಕಾಗಿರತಕ್ಕಂಥವರು ಯಾರ್ಯಾರು, ಅವರು ಯಾವ ರೀತಿಯಲ್ಲಿರಬೇಕು, ಈ ಪೂಜೆಯನ್ನು ಮಾಡತಕ್ಕಂತಹವನು ಹೇಗಿರಬೇಕು, ಎಲ್ಲ ಕೆಲವು ವಿಧಿಗಳಿದೆ. ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ವ್ರತಗಳನ್ನು ಆಚರಣೆ ಮಾಡಬೇಕು.
ಯುದ್ಧದಲ್ಲಿ ನಿಂತುಕೊಂಡಿರ್ತಕ್ಕಂತಹ ಶ್ರೀರಾಮರಿಗೆ ಪೂಜೆಯಸ್ವ, ನೀವು ಪೂಜೆ ಮಾಡುವಂತ ಇದ್ದಾರೆ. ಯುದ್ಧ ನಿರತನಾಗಿ ಸ್ವಲ್ಪ ಸುಸ್ತಾಗಿ 2-3 ದಿವಸದಿಂದ ಯುದ್ಧ ಮಾಡಿ ರಾವಣನ ಸಂಹಾರ ಆಗದೆ ಕೊಂಚ ಖಿನ್ನನಾಗಿರತಕ್ಕಂತಹ ಶ್ರೀರಾಮರಿಗೆ ಅಗಸ್ತ್ಯರು ಉಪದೇಶ ಮಾಡ್ತಾರೆ, ಪೂಜೆ ಮಾಡು ಅಂದ್ರೆ ಸ್ನಾನ ಮಾಡಿ ಮೊಗಟ ಉಟ್ಕೊಂಡು ಕೂತ್ಕೊಂಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಗೆ ಮಾಡಬೇಕು? ಆಚಮನ 3 ಸಾಹಿತ್ಯ ಹೇಳಿದ್ರೆ ಸಾಕು. ಯುದ್ಧ ಭೂಮಿಯಲ್ಲಿ ಪೂಜೆ ಮಾಡತಕ್ಕದ್ದು ಬೇರೆ. ಬ್ರಾಹ್ಮಣನೊಬ್ಬ ಸೂರ್ಯನಿಗೆ ನಮಸ್ಕಾರ ಮಾಡಬೇಕಾಗಿದ್ದರೆ ಮಾಡತಕ್ಕಂಥ ಸಂಧ್ಯಾ ವಂದನೆ ಬೇರೆ. ರೈತನೊಬ್ಬ ನೀರನ್ನು ತೆಗೆದುಕೊಂಡು ಕೃಷಿ ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದರೆ ಮಾಡತಕ್ಕಂಥ ಸಂಧ್ಯಾ ವಂದನೆ ಬೇರೆ. ವೈಶ್ಯನೊಬ್ಬ ಅಂಗಡಿ ಪ್ರವೇಶ ಮಾಡುವುದಕ್ಕಿಂತ ಮುನ್ನ ಮಾಡತಕ್ಕಂಥ ಸಂಧ್ಯಾ ವಂದನೆ ಬೇರೆ. ಅಂದ್ರೆ ಒಂದೊಂದು ಪೂಜೆಯಲ್ಲಿಯೂ ಒಂದೊಂದು ವಿಧಾನ ಇದೆ. ಹಾಗಾದರೆ ಈ ಆದಿತ್ಯನಿಗೆ ವಿವಸ್ವಾನಿಗೆ ಈ ಪೂಜೆ ಮಾಡಬೇಕಾಗಿಲ್ಲ. ಪೂಜೆಯಸ್ವ ವಿವಸ್ವಂತಂ ಹೇಗೆ ಮಾಡಬೇಕು ಪೂಜೆ? ಆದಿತ್ಯನನ್ನು ಪೂಜೆ ಮಾಡುವುದಕ್ಕೆ ಸುಮಾರು 20 ವಿಧಾನ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ, ಮಹಾಭಾರತದಲ್ಲಿ, ವಿಷ್ಣು ಪುರಾಣಗಳೆಲ್ಲನೂ ಹೇಗೆ ಮಾಡಬೇಕು. ನಾನು 20 ಹೇಳ್ತಾ ಕೂತ್ಕೊಂಡು ಇಟ್ಬಿಡುತ್ತೆ. 20 ಹೇಳಲಿಕ್ಕೆ ಹೋಗ್ತಿಲ್ಲ. ಪೂಜೆಯಸ್ವ ಅಂತಕ್ಕಂಥದ್ದನ್ನು 3 ದೃಷ್ಟಿಕೋನದಲ್ಲಿ ನೋಡೋಣ ಅಂತ ಇದ್ದೇನೆ. ಆದಿತ್ಯನ ಪೂಜೆಯನ್ನು ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಆದಿತ್ಯನಿಂದ ನಾವು ಏನು ನಿರೀಕ್ಷಣೆ ಮಾಡ್ತೀವಿ? ಗಣಪತಿಯನ್ನು ಪೂಜೆ ಮಾಡಿದರೆ ಏನು ನಿರೀಕ್ಷಣೆ ಮಾಡ್ತೀವಿ? ನಮ್ಮ ವಿಘ್ನೇಶ್ವರ, ಆದ್ದರಿಂದ ವಿಘ್ನಗಳನ್ನ ಪರಿಹಾರ ಮಾಡುವ. ಸರಸ್ವತಿ ಪೂಜೆ ಮಾಡಿದರೆ ವಿದ್ಯೆ ಬೇಕು ಎನ್ನುವಂಥದ್ದು. ಹಾಗೆ ಸೂರ್ಯನನ್ನು ಪೂಜೆ ಮಾಡಿದರೆ ಏನು ನಿರೀಕ್ಷಣೆ ಮಾಡ್ತೀವಿ? ಆರೋಗ್ಯವನ್ನ ನಿರೀಕ್ಷಣೆ. ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್. ಸೂರ್ಯ ಪೂಜೆಯನ್ನು ಮಾಡಿದ್ರೆ ನಿಮಗೆ ಆರೋಗ್ಯವೇ. ಇನ್ನು ಹೇಳಿದಾತ ಚಿಂತಾಶೋಕ ಪ್ರಶಮನಂ. 2 ತರಹದ ಅನಾರೋಗ್ಯ ಇದೆ ನಮಗೆ. ಒಂದು ದೈಹಿಕ ಅನಾರೋಗ್ಯ, ಒಂದು ಮಾನಸಿಕ ಅನಾರೋಗ್ಯ. ಮಾನಸಿಕ ಅನಾರೋಗ್ಯ ಹೋಗುತ್ತೆ ಕಣಯ್ಯ. ದೈಹಿಕ ಅನಾರೋಗ್ಯ ಹೋಗಬೇಕಾಗಿದ್ರೆ ಒಂದು ವಿಧಾನ ಇದೆ. ಅದು ಸಂಬಂಧಪಡುತ್ತೆ. ಬೇರೆ ಇನ್ನು ಯಾವ ಪೂಜೆಯಲ್ಲಿಯೂ ಇಲ್ಲದ ಕೇವಲ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಪೂಜೆಯಲ್ಲಿ ಮಾತ್ರ ಇರತಕ್ಕಂಥದ್ದು ಈ ವೈಶಿಷ್ಟ್ಯ. ಅದಕ್ಕೆ ಪೂಜೆಯ ಸ್ವ ಅಂತ ಹೇಳ್ತೇವೆ. ಧ್ವನಿ ಇದು ಬರೀ ಪೂಜೆ. ಈಗ ಬಣ ಬರೋದಕ್ಕೆ ಮುಂಚೆ ಒಂದ್ಸಲ 3 ಜಪ ಮಾಡೋದು ಎಲ್ಲರೂ ಮಾಡೋದಕ್ಕಲ್ಲ. ಅದು ಒಬ್ಬೊಬ್ಬರು ಒಂದೊಂದು ಸ್ಥಿತಿಯಲ್ಲಿ ಹೇಗೆ ಮಾಡಬೇಕು ಅನ್ನತಕ್ಕಂಥ ಚಿಂತನೆ ಆಗಿಬಿಟ್ಟಿದೆ ನಮ್ಮಲ್ಲಿ ಆಗಲೇ. ಹೀಗಾಗಿ ಶ್ರೀರಾಮನು 3 ಸಲ ಜಪ ಮಾಡ್ತಾರೆ ಆದಿತ್ಯ ಹೃದಯವನ್ನು, ಅಷ್ಟು ಸಾಕು. ಆದ್ರೆ ನೀನು ಅಥವಾ ಯುವಕರಾಗಿರತಕ್ಕಂಥ ಕಾಮ್ಯವನ್ನು ಇಷ್ಟಪಡುವವರು, ಮೋಕ್ಷವನ್ನು ಇಷ್ಟಪಡತಕ್ಕಂಥವರು, ಆರೋಗ್ಯ ಬಯಸತಕ್ಕಂಥವರು, ಗೃಹಸ್ಥರು, ವಾನಪ್ರಸ್ಥರು, ರೋಗಿಗಳು ಎಲ್ಲರಿಗೂ ಒಂದೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯುವಕರಾಗಿರತಕ್ಕಂತಹವರು ಅಥವಾ ನನ್ನ ಲೆಕ್ಕಾಚಾರದಲ್ಲಿ ಸುಮಾರೊಂದು 12-13 ವರ್ಷಗಳಲ್ಲಿ ಈ ನಮಸ್ಕಾರವನ್ನು ಆರಂಭ ಮಾಡಿಬಿಟ್ರೆ, ಈ ಪೂಜೆಯನ್ನು ಆರಂಭ ಮಾಡಿಬಿಟ್ರೆ ಆ ವ್ಯಕ್ತಿಗೆ ಆ ಇಡೀ ಆಯುಷ್ಯದಲ್ಲಿ ಅನಾರೋಗ್ಯವೇ ಇಲ್ಲ. ಪೂಜೆ ಅಂತ ಇದ್ದ ಹಾಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ? ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ. ದೇವಾಸುರ ನಮಸ್ಕೃತಂ. ಹಿಂದಿನ ಈ ಶ್ಲೋಕದ ಮೊದಲನೇ ಅರ್ಧದ ಕೊನೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ದೇವಾಸುರರು ನಮಸ್ಕಾರ ಮಾಡುತ್ತಿದ್ದಾರೆ ಅಂತ. ವಿಷ್ಣು ಏನು ಮಾಡಿದ್ರೆ ಮಹಾವಿಷ್ಣುವಿನ ಗುಡಿಯಲ್ಲಿ ನಮ್ಮ ಭೋಳೇಶಂಕರ ಇದ್ದ ಇರೋದಿಲ್ಲ. ಸೂರ್ಯನಿಗೆ ಸದಾ ಸ್ನಾನ ಆಗ್ತಾ ಇರಬೇಕು. ಸೂರ್ಯನಿಗೆ ನಮಸ್ಕಾರ ಆಗಬೇಕು. ನಮಸ್ಕಾರ ಪ್ರಿಯೋ ಭಾನು. ಹೀಗಾಗಿ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ದ್ರವ್ಯಾಪೇಕ್ಷೆ ಇಲ್ಲದ್ದು, ಅನ್ಯಜನಾಶ್ರಯವಾಗದೇ ಇರತಕ್ಕಂಥದ್ದು, ಹೆಚ್ಚು ಪರಿಶ್ರಮವನ್ನು ಪಡೆಸದೇ ಇರತಕ್ಕಂಥದ್ದು, ಅನ್ಯಾವಲಂಬನೆ ಇಲ್ಲದೆ ಇರತಕ್ಕಂಥದ್ದು ಸೂರ್ಯನ ವೈಶಿಷ್ಟ್ಯ.
ಬಹಳಾಶ್ಚರ್ಯ ಆಗುತ್ತೆ. ಇದರ ಜೊತೆಗೆ ವ್ರತದ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿ ನಿಜವಾಗಿಯೂ ಆಶ್ಚರ್ಯ ಪಡಬೇಕಾದಂತಹ ಒಂದು ಅಂಶ ಉಂಟು. ಸೂರ್ಯನನ್ನು ಯಾರಿಗೆ ನಾವೀಗಾಗಲೇ ನೋಡಿದ್ದೇವೆ ಅಂತ ನಾವು ಸರಸ್ವತಿ ಬಗ್ಗೆ ಮಾತಾಡಿದ್ದೇವೆ, ಲಕ್ಷ್ಮಿ ಬಗ್ಗೆ ಮಾತಾಡಿದ್ದೇವೆ, ಪಾರ್ವತಿ ಬಗ್ಗೆ ಮಾತಾಡಿದ್ದೇವೆ. ಈಗ ಮುಂದಿನ ವಿವರಣೆಯನ್ನು ಕೇಳಿದರೆ ನಮ್ಮ ನಿರೀಕ್ಷಣೆನೇ ಇಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಮುಂಚೆ ಇದನ್ನು ಹೇಳ್ಬೋಣ. ಮೊದಲನೇ ಹಂತದಲ್ಲಿ ಏನ್ ಹೇಳ್ತಾ ಇದ್ದೇನೆ, ಸಾಧಾರಣವಾಗಿ ಸರ್ವರು ವೈಜ್ಞಾನಿಕ ದೃಷ್ಟಿಯಿಂದಲೂ ಸೂರ್ಯ ಪೂಜೆಯನ್ನು ಮಾಡಿಬಿಟ್ಟರೆ, ಅದು ಚಿಕ್ಕ ವಯಸ್ಸಿನಲ್ಲಿ ಆರಂಭ ಮಾಡಿಬಿಟ್ರೆ ಅವರ ಹತ್ರಕ್ಕೆ ರೋಗ ಅನ್ನೋದು ಬರುವುದೇ ಇಲ್ಲ. ಅದು ಯಾವುದದು? ಸೂರ್ಯ ನಮಸ್ಕಾರ. ಅದು ಬರೀ ಸೂರ್ಯ ನಮಸ್ಕಾರ ಆಗಲ್ಲ. ಅದು ಆ ಸೂರ್ಯ ನಮಸ್ಕಾರದೊಳಗೆ ವ್ಯಾಯಾಮದ ಎಲ್ಲ ಗುಟ್ಟು ಇದೆ. ಬರೀ ವ್ಯಾಯಾಮದ ಎಲ್ಲ ಗುಟ್ಟು ಅಷ್ಟೇ ಅಲ್ಲ, ಸೂರ್ಯ ನಮಸ್ಕಾರದ ಪ್ರತಿಯೊಂದು ಭಂಗಿಯಲ್ಲಿಯೂ ಒಂದು ಮಂತ್ರ ಇದೆ. ಒಂದು ಭಂಗಿಯಲ್ಲಿ ನಿಂತಿದ್ದಾನೆ ಪ್ರಾರಂಭದಲ್ಲಿ ಅಂತಂದ್ರೆ ಅದಕ್ಕೊಂದು ಮಂತ್ರ ಘೋಷ ಮಾಡಬೇಕು. ಅಂದರೆ ಸೂರ್ಯನಿಗೆ ಮಾಡತಕ್ಕಂಥ ಪೂಜೆ ಯಾವುದು? ನಮಸ್ಕಾರವೇ. ಎಲ್ಲರೂ ಯೌವನದಿಂದ ಆರಂಭವಾಗಿ, ನನ್ನ ವಯಸ್ಸಲ್ಲಿ ಶುರು ಮಾಡಲು ಸಾಧ್ಯ ಇಲ್ಲ. ನಾನು ಒಂದು 30 ವರ್ಷದಿಂದ ಒಂದು 15 ನಮಸ್ಕಾರ ಮಾಡ್ತಾ ಇದ್ದೆ. ಆದರೆ ಸೂರ್ಯ ನಮಸ್ಕಾರ ಮಾಡುವುದು ಸುಲಭ ಅಲ್ಲ. ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ತರಬೇತಿ ಬೇಕು. ತರಬೇತಿಯನ್ನು ತೆಗೆದುಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಒಂದು ನಮಸ್ಕಾರದಿಂದ ಶುರು ಮಾಡಬೇಕು. ನಿರೀಕ್ಷಣೆ ಇರತಕ್ಕಂಥದ್ದು 108 ನಮಸ್ಕಾರಗಳು ಮಾಡಬೇಕು. ಮಲ್ಲಾಡಿಹಳ್ಳಿ ಸ್ವಾಮಿಗಳು ಪ್ರತಿನಿತ್ಯ ಮಾಡ್ತಾ ಇದ್ರು 108 ನಮಸ್ಕಾರಗಳನ್ನು. ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗಿದ್ರೆ ಮನೆ ಒಳಗೆ ಮಾಡಿಕೊಡ್ದು, ಸೂರ್ಯನಿಗೆ ಅಭಿಮುಖವಾಗಿ ಮಾಡಬೇಕು. ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಮತ್ತೆ ಜ್ಞಾಪಕ ಇಟ್ಟುಕೋಬೇಕಾದ 3 ಅಂಶ. ಅದು ನಮಸ್ಕಾರ ಪೌರಾಣಿಕವಾಗಿ, ವ್ಯಾಯಾಮದ ದೃಷ್ಟಿಯಿಂದ ಅತ್ಯಂತ ಯೋಗ್ಯವಾಗಿರತಕ್ಕಂಥ ಎಲ್ಲ ಅಂಗಗಳಿಗೂ ವ್ಯಾಯಾಮ ಸಿಗತಕ್ಕಂಥ ಆಸನ ಸಂಯುಕ್ತ. 3ನೇದು ಪ್ರತಿಯೊಂದು ಭಂಗಿಯಲ್ಲಿಯೂ ಒಂದು ಮಂತ್ರಘೋಷ. ಈ 3 ಸೇರಿಬಿಟ್ರೆ ಏನಾಗುತ್ತೆ? ಒಂದು ಸೂರ್ಯ ನಮಸ್ಕಾರ ಆಗುತ್ತೆ. ಈ ಒಂದು ಸೂರ್ಯ ನಮಸ್ಕಾರ ಋಷಿ ಹೇಳ್ತಾನೆ, ಏಕೋಪಿ ಹೇಲೇ ಸುಕೃತಃ ಪ್ರಣಾಮೋ. ಏಕೋಪಿ, ಅಯ್ಯ ನೀನು ಒಂದು ನಮಸ್ಕಾರ ಮಾಡಯ್ಯ ದಿವಸಕ್ಕೆ. ಏಕೋಪಿ ಹೇಲೆ ಸುಕೃತಃ ಪ್ರಣಾಮೋ. ಒಂದು ಪ್ರಣಾಮವನ್ನು ಮಾಡಿದರೆ ಎಷ್ಟು ಸುಕೃತ ನಿಂಗೆ ಬರ್ತದೆ ಅಂದ್ರೆ ದಶಾಶ್ವಮೇಧಾವಭೃತೈ ನ ತುಲ್ಯ. 10 ಅಶ್ವಮೇಧಗಳ ಪುಣ್ಯಕ್ಕೆ ಸಮಾನ ಇಲ್ಲ ಅದು ಅಂತ. ಅಂದ್ರೆ ಒಂದು ಸೂರ್ಯ ನಮಸ್ಕಾರ 10 ಅಶ್ವಮೇಧ ಯಾಗ ಫಲಗಳನ್ನು ಮಾಡಿ, ಯಾಗ ಫಲ ಮಾಡೋದಲ್ಲ, ಅಶ್ವಮೇಧಗಳನ್ನು 10 ಮಾಡಿ ಆ ಯಾಗದ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಮಾಡ್ತಾರಲ್ಲ, ದಶಾಶ್ವಮೇಧ ಅವಭೃತ ಆ ಫಲಕ್ಕೆ ಇದು ಸಮಾನ ಆಗುತ್ತೆ. ಅಥವಾ ಇನ್ನೂ ಜಾಸ್ತಿ. ಅಕಸ್ಮಾತ್ ದಶಾಶ್ವಮೇಧವನ್ನು ಮಾಡಿದರೂ ಪುನರ್ಜನ್ಮ ಇರಬಹುದು. ಆದರೆ ಹೇಳಿ ಪ್ರಣಾಮೇ ನ ಪುನರ್ಭವಾಯ. ಸೂರ್ಯ ನಮಸ್ಕಾರವನ್ನು ಮಾಡಿದಂತಹ ವ್ಯಕ್ತಿಗೆ ಮತ್ತೆ ಪುನರ್ಭವಾಯ ಇಲ್ಲ, ಮತ್ತೆ ಹುಟ್ಟತಕ್ಕಂಥದ್ದೇ ಇಲ್ಲ ಅಂತ. ಒಂದು ದಿವಸ ಮಾಡಿಬಿಟ್ರೆ ಆಗೋದಿಲ್ಲ. ಇದು ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಇಂತಹ ಫಲ ಉಂಟು ಅಂತ. ಇದು ಮಾಡೋಕ್ಕಾಗಲ್ಲಪ್ಪ, ಮೊದಲಿನಿಂದ ಅಭ್ಯಾಸ ಇಲ್ಲ, ಬಹಳ ಕಷ್ಟ ಇದೆ. ಸೂರ್ಯ ನಮಸ್ಕಾರ ಮಾಡೋದು ಮಹಾ ಕಷ್ಟ ಇದೆ. ಯಾರಾದರೂ ಅದನ್ನು ಅನುಷ್ಠಾನಕ್ಕೆ ಇಟ್ಕೊಂಡು ದಿವಸದಲ್ಲಿ ಒಂದು 18 ಸಲ ಮಾಡಿಬಿಟ್ರೆ ಬಹಳ ದೊಡ್ಡ ವಿಷಯ. ಅದು ದಿವಸದಲ್ಲಿ 18 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿಬಿಟ್ರೆ ಅವರಿಗೆ ಅನಾರೋಗ್ಯದ ಮಾತಿಲ್ಲವೇ ಇಲ್ಲ. 108 ನಮಸ್ಕಾರ ಮಾಡಿಬಿಟ್ರೆ, ನಾನು ನೋಡಿದ್ದೀನಲ್ಲ ಮಲ್ಲಾಡಿಹಳ್ಳಿ ಸ್ವಾಮಿಗಳು 80 ವರ್ಷದಲ್ಲಿ ಇದ್ದವರು ಕೂಡ ಪ್ರತಿನಿತ್ಯ 108 ನಮಸ್ಕಾರ ಮಾಡ್ತಾ ಇದ್ರು. 18 ವರ್ಷದವರು ಇದ್ದಾಗಿರ್ತಾ ಇದ್ರು ಅವರು. ಆ ಯೌವನ ಕೊಟ್ಬಿಡ್ತಾನೆ. ಆ ಭಾಸ್ಕರ ಎದುರಾಗಿ ಮಾಡಬೇಕು. ಮತ್ತೆ ನೆನಪಿಟ್ಕೊಳ್ಬೇಕಾದ ಸೂರ್ಯ ನಮಸ್ಕಾರ ಮನೆ ಒಳಗೆ ಮಾಡೋದಲ್ಲ, ಮನೆ ಹೊರಗಡೆ ಮಾಡಬೇಕು. ಜಾಗವಿಲ್ಲಪ್ಪ ಮನೆ ಮೇಲಾದರೂ ಮಾಡಬೇಕು. ಅದೂ ಆಗಲ್ಲಪ್ಪ, ಕಿಟಕಿ ಭಾಗದಲ್ಲಿ ತೆಗೆದಿಟ್ಕೊಂಡು ಸೂರ್ಯ ಹುಟ್ಟಿದಾಗ ಸೂರ್ಯನ ಕಿರಣ ಮೈ ಮೇಲೆ ಬೀಳಬೇಕು. ವೈಜ್ಞಾನಿಕವಾಗಿ ನಮ್ಮ ದೇಹದ ಪುಷ್ಟಿಯಾಗಬೇಕಾದ್ರೆ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳ್ತಾ ಇರಬೇಕು. ಈ ಪಾಶ್ಚಾತ್ಯದಲ್ಲಿ ಬೀಳ್ಸ್ಕೊಂಡು ಹೋಗ್ಬಿಟ್ಟಿರ್ತಾರಲ್ಲ, ಯಾಕೆಂದ್ರೆ ಸೂರ್ಯ ಸ್ನಾನ ಅವ್ರಿಗೆ ಆಗ್ತಾ ಇಲ್ಲ ಅಂತಂದು. ಹೀಗಾಗಿ ಅಲ್ಲಿ ಸಮುದ್ರದ ದಂಡೆಯ ಮೇಲೆ ಯಾವಾಗಲೂ ಮಾಡ್ಕೊಂಡಿರ್ತಾರೆ. ಆ ಸೂರ್ಯನ ಕಿರಣಗಳು ಬಿದ್ದು ನಮ್ಮ ದೇಹ ಸ್ವಲ್ಪ
ಒಳ್ಳೆಯ ಆರೋಗ್ಯ ನಮಗೆ ಸಿಗಲಿ ಅಂತ. ನಮ್ಗೆ ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ಸೂರ್ಯ ಇದೆ, ನಾವು ತಗೊಳ್ತಾ ಇಲ್ಲ ಅಷ್ಟೇನೆ. 3 ಪೈಸೆಯ ಖರ್ಚಿಲ್ಲದೆ ದೇಹದ ಆರೋಗ್ಯವನ್ನ, ಮನಸ್ಸಿನ ಆರೋಗ್ಯವನ್ನ ಪಾಲನೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಮ್ಮ ಋಷಿಗಳು ಕೊಟ್ಟಿರತಕ್ಕಂಥದ್ದು ಈ ಸೂರ್ಯ ನಮಸ್ಕಾರ ಅಂತ. ಇದು ಯಾರಿಗೋ ಯಾವುದೋ ಕಾರಣ ಮಾಡೋಕೆ ಆಗಿಲ್ಲ, ದೇಹ ಅಷ್ಟು ಒಪ್ಪುತ್ತಾ ಇಲ್ಲ, ಮತ್ತೇನು ಮಾಡಬೇಕು? ಅವರಿಗಾಗಿ ಕೆಲವು ವ್ರತಗಳು ಹೇಳಿದ್ದಾರೆ. ಈಗೆಲ್ಲ ಹೇಳಿದಾಗ ಸುಮಾರು ಒಂದು 20-25 ವ್ರತಗಳನ್ನು ಹೇಳಿದ್ದಾರೆ. ಯಾವ ತಿಥಿಯಲ್ಲಿ ವ್ರತ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ವ್ರತ ಮಾಡಬೇಕು. ಆದರೆ ಅದಕ್ಕೆ ಹಣದ ಅಗತ್ಯ ಇದೆ, ದ್ರವ್ಯಾನುಕೂಲ ಆಗಬೇಕು. ಅದರಲ್ಲಿ ಯಾರಿಗಾದರೂ ಹೆಚ್ಚಾಗಿ ದ್ರವ್ಯವಿದ್ದರೆ ಆತನ ಬಹುದೊಡ್ಡ ಪುಣ್ಯ ಸಂಗ್ರಹ ಆಗತಕ್ಕಂಥದ್ದು ಅಂದ್ರೆ ಸೂರ್ಯ ದೇವಾಲಯವನ್ನು ಕಟ್ಟಿಸೋದು. ಯಾಕೆ ಸೂರ್ಯ ದೇವಾಲಯವನ್ನು ಕಟ್ಟಿಸ್ತಕ್ಕಂಥದ್ದು ಉಳಿದ ದೇವಾಲಯಗಳಿಗಿನ್ನ ಉತ್ತಮವಾದದ್ದು ಅಂದರೆ, ನಾವು ಮುಂದೆ ಮಾಡ್ತಾ ಇದ್ದೇವೆ, ಸೂರ್ಯನಲ್ಲಿ ಯಾವ ಯಾವ ದೇವತೆಗಳು ಆವಿರ್ಭಾವವಾಗಿರುತ್ತೆ. ಸರ್ವದೇವಾತ್ಮಕೋ ಶೇಷ ತೇಜಸ್ವಿ ರಶ್ಮಿಭಾವನಃ, ಇದೆಲ್ಲ ನಾನು ಮುಂದೆ ಮಾತನಾಡಲಿದ್ದೇನೆ. ಹೀಗಾಗಿ ಸೂರ್ಯ ದೇವಾಲಯವನ್ನು ಕಟ್ಟಿಸ್ತಕ್ಕಂಥದ್ದು ಹಣ ಉಳ್ಳವರು ಮಾಡಬಹುದಾದದ್ದು. ಇಲ್ಲ, ಇನ್ನೂ ಕಡಿಮೆ ಹಣ ಇದೆ, ಆಗೇನು ಮಾಡಬೇಕು? ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥ ಸುಮಾರೊಂದು 20-30 ಬಗೆಯ ವ್ರತಗಳನ್ನು ಮಾಡಬಹುದು. ಅದೂ ಆಗಲ್ಲ, ಮತ್ತೇನು ಮಾಡಬೇಕು? ಸೂರ್ಯ ನಮಸ್ಕಾರ ಮಾಡೋದು ಕಷ್ಟ ಇದೆ, ಅದೆಲ್ಲ ಮಾಡಲಿಕ್ಕೆ ದುಡ್ಡಿಲ್ಲ. ಆದ್ರಿಂದ ಏನು ಮಾಡಬೇಕು? ಆದ್ರಿಂದ ಏನು ಮಾಡಬೇಕು ಅಂದ್ರೆ ಸೂರ್ಯ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಇದು ದೊಡ್ಡ ಸಮಸ್ಯೆ. ಯಾಕೆ ಅಂದ್ರೆ ಒಂದು ಅರ್ಥದಲ್ಲಿ ಸೂರ್ಯ ದೇವಾಲಯಗಳ ಸಂಖ್ಯೆ ಬಹಳ ಕಡಿಮೆ. ನಾವು ಹಾಗೇನಾದರೂ ಕೊನಾರ್ಕ್ ಹುಡ್ಕೊಂಡು ಹೋಗಬೇಕು ಸೂರ್ಯ ದೇವಾಲಯನ, ಸೂರ್ಯನಿಗೋಸ್ಕರ ಕಟ್ಟಿಸಿರತಕ್ಕಂಥದ್ದು. ನನಗೆ ಗೊತ್ತಿದೆ ಕರ್ನಾಟಕದಲ್ಲಿ ಇನ್ನೆಲ್ಲಿ ಸೂರ್ಯ ದೇವಾಲಯ ಇದೆ ಅಂತ ನನಗೆ ಗೊತ್ತಿಲ್ಲ. ಒಂದು ಅರ್ಥದಲ್ಲಿ ಸೂರ್ಯ ದೇವಾಲಯ ಸಿಗೋದು ಬಹಳ ಕಡಿಮೆ, ಬಹಳ ಬಹಳ ಕಡಿಮೆ, ಆದರೆ ಬಹಳ ಬಹಳ ಜಾಸ್ತಿ. ಇದೇನು ತದ್ವಿರುದ್ಧವಾಗಿದೆಯಲ್ಲ ಹೇಳಿಕೆ ಅಂದ್ರೆ, ಸೂರ್ಯನಿಗಾಗಿಯೇ ನಿರ್ಮಾಣವಾಗಿರತಕ್ಕಂತಹ ಆಲಯಗಳು ಬಹಳ ಕಡಿಮೆ. ನಾನಾಗಲೇ ಹೇಳಿದಾಗೆ ಎಲ್ಲೋ ಕೊನಾರ್ಕ್ ಹೋಗಬೇಕಷ್ಟೇ, ಕರ್ನಾಟಕದಲ್ಲಿ ಯಾವುದಾದ್ರು ಇದೆಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಆಗಲೇ. ಆದರೆ ಎಲ್ಲ ಕಡೆನೂ ಇದೆ. ಹೇಗೆ ಅಂದ್ರೆ ಯಾವುದೇ ದೇವಸ್ಥಾನಕ್ಕೂ ನವಗ್ರಹದ ಒಂದು ಪುಟಾಣಿ ಗುಡಿ ಕಟ್ಟಿರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಸೂರ್ಯನಿಗೆ ಅಂತಲ್ಲ, ನವಗ್ರಹಗಳಿಗೆ ಅಂತ ಸಾಮಾನ್ಯ ನೋಡಿರ್ಬೇಕು. ಯಾರೇ ಭಕ್ತರು ಹೋದ್ರು ಆ ನವಗ್ರಹ ಸುತ್ತಾ ಇರ್ತಾರೆ. ಅಂದ್ರೆ ನಮಸ್ಕಾರ ಅನ್ನತಕ್ಕಂಥದ್ದು ಅಷ್ಟು ವಿಶೇಷವಾಗಿರತಕ್ಕಂಥದ್ದು ಸೂರ್ಯನಿಗೆ. ಇದು ಮೊದಲು ನಾನು ಹೇಳಬೇಕಾಗಿರತಕ್ಕಂಥ ಅಂಗ. ಇನ್ನ ಪೂಜೆಯಸ್ವ ಅನ್ನತಕ್ಕಂಥದ್ದಕ್ಕೆ ಇನ್ನೊಂದು ದೃಷ್ಟಿಕೋನ ಇದೆ. ಅದು ಏನು ಎರಡನೆಯ ದೃಷ್ಟಿಕೋನ ಅನ್ನುವುದನ್ನ ನಾನು